ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಆಂಟಿ ಮತ್ತೆ ಸೆಂಟಿಮೆಂಟ್ ಎಲ್ಲ ಯಾಕೆ? ಬೋರಿಂಗ್ ಆಗಿದೆ. ಹಾಗಾದ್ರೆ ಸೀನ್ ಬದಲಾಯಿಸೋಣ. ನೀನೊಂದು ಕೆಲಸ ಮಾಡು. ನೀನ್ ಒಳಗೆ ಹೋಗು. ನೀನ್ ಹೋಗು. ಬೀಳ್ಸೆ. ಅಯ್ಯೋ ಅಯ್ಯೋ ಹಾರಿಕಾ, ಅಯ್ಯೋ ಹಾರಿಕಾ, ಏನಾಯ್ತೆ? ಟೀ ಕುಡಿಬೇಕು ಅನ್ಕೊಂಡೆ ಆಂಟಿ. ಅಯ್ಯೋ, ಆದ್ರೆ ಕೈ ಜಾರಿ ಕಪ್ ಕೆಳಕ್ ಬಿದ್ದು ಹೋಯ್ತು. ಅಯ್ಯೋ, ಬಾರೆ ಹುಷಾರಾಗ್ ಬಾ. ನಿನಗ್ಯಾಕೆ ಈ ಕೆಲ್ಸ ಎಲ್ಲ? ಅವ್ರಿಗೆ ಹೇಳಿದ್ರೆ ಕಾಫಿ ಕೊಡ್ತಾ ಇರ್ಲಿಲ್ವಾ? ಬಸ್ರಿ ಆಗಿರೋ ನಂಗೆ ಯಾರ್ ಸೇವೆ ಮಾಡ್ತಾರೆ ಆಂಟಿ? ನನ್ ಕೆಲ್ಸ ನಾನೇ ಮಾಡ್ಕೋಬೇಕು. ನೀನ್ ರೂಮಿಗೆ ಹೋಗು ಹಾರಿಕಾ, ಕಾಫಿನ ನಾನ್ ತಗೊಂಡ್ ಬರ್ತೀನಿ. ಅಷ್ಟಕ್ಕೂ ನೀನ್ ಯಾರು? ನೀನ್ ಯಾಕೆ ನನಗೆ ಕಾಫಿ ತಂದ್ಕೊಡ್ಬೇಕು? ಯಾರಂಟಿ ಇವರು? ಪಕ್ಕದ ಮನೆಯವರ ಇಲ್ಲ ಕೆಲ್ಸದವಳ? ವಸುಂಧರಾ ಅಂತ ಈ ಮನೆ ಸಾಕು ಮಗ. ಅಭಿರಾಮ್ಗೆ 2ನೇ ಹೆಂಡತಿ. ಓಹೋ, ಅಂದ್ರೆ ನಮ್ಗೆ ದೂರದ ಸಂಬಂಧ ಅಂತಾಯ್ತು. ಹಾ, ಏನ್ ಮಾತಾಡ್ತಿದ್ಯಾ ಹಾರಿಕಾ? ವಸು ನಿನಗ ಅಕ್ಕ, ನಮ್ ಓರ್ಗಿತ್ತಿ. ಅವ್ರು ನಮಗ್ ಓರ್ಗಿತ್ತಿ ಹೇಗಾಗ್ತಾರಕ್ಕ? ನಿಮ್ಮೋರು ನಮ್ಮೋರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋದ್ರಿಂದ ನಾವು ಓರ್ಗಿತ್ತಿರಾಗ್ತೀವಿ. ಆದ್ರೆ ಅಭಿಭಾವಂಗೆ ತಂದೆ ತಾಯಿ ಬೇರೆಯವ್ರಲ್ವಾ, ಈ ಮನೆಯವ್ರಲ್ಲ ಅಲ್ವಾ? ಹೆತ್ತಿಲ್ಲ ಅನ್ ಮಾತ್ರಕ್ಕೆ ಆಗ್ಲೇ ವಸು ನಿನ್ಗೆ ದೂರದ ಸಂಬಂಧಿ ಆಗೋದ್ಲ ಹಾರಿಕಾ? ಇಷ್ಟು ದಿನ ಅಕ್ಕ ತಂಗಿರಾಗಿ ಒಟ್ಟಿಗೆ ಇದ್ವಿ, ಈಗ್ಲೂ ಹಾಗೆ ಇರೋಣ. ವಸುನ ಬೇರೆ ಮಾಡಿ ಮಾತಾಡ್ಬೇಡ. ಇವರು ಬೇರೆಯವರು ಅಂದಮೇಲೆ ಬೇರೆಯವ್ರಿಗೆ ಯಾಕೆ ನೋಡಬಾರ್ದು? ಅದಕ್ಕೆ ಅವರು ಬೇರೆ ಅಂದ್ರೆ ಏನು ಅಖಿಲ್? ನಾವು ಬೇರೆ, ಅವ್ರು ಬೇರೆ. ಅದಕ್ಕೆ ನಾವು ಒಂದು, ಅವ್ರದ್ದು ಬೇರೆ ಗುಂಪು. ಸಾಕು ನಿಲ್ಸೋ. ಈ ತರ ಭೇದ ಬರುತ್ತೆ ಅಂತಾನೆ ನಾನ್ ಸತ್ಯ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ನಿನ್ನೆವರೆಗೂ ಅಣ್ಣ ತಮ್ಮಂದ್ರಾಗಿದ್ದು ಈಗ ಅವನ್ನ ಬೇರೆಯವನಾಗ್ ಮಾಡ್ತೀಯ. ಅವನು ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದನೋ. ಅವನು ನಮಗೋಸ್ಕರ ಏನ್ ಮಾಡಿದಾನಮ್ಮ? ನಮ್ಮ ಆಸ್ತಿನೆಲ್ಲ ಅವನ ಕೈಯಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ದ. ಹೆಸರು ಅವನ್ ತಗೊಂಡು ದೊಡ್ಡಸ್ಕೆ ತೋರಿಸ್ದ. ಅದು ಅಧಿಕಾರ ಅಲ್ಲ ಅಖಿಲ್, ಮಮಕಾರ. ಅವರು ನಿಮ್ ಮುಂದೆ ದೊಡ್ಡಸ್ಗೆ ತೋರಿಸ್ಲಿಲ್ಲ, ಪ್ರೀತಿ ತೋರಿಸಿದ್ದಾರೆ. ಅವ್ರ ಹೆಸರು ತಗೊಳ್ಳಿಲ್ಲ, ಜವಾಬ್ದಾರಿ ತಗೊಂಡಿದ್ದಾರೆ. ನಿಮ್ಗೋಸ್ಕರ ಮುಳ್ಳಿನ ಕಿರೀಟ ಹಾಕೊಂಡು ಕತ್ತಿಗಳಿರೋ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಸದ್ಯ ಗಾಂಧೀಜಿ ತರ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿಲ್ಲಲ್ಲ. ಅಭಿ ಮಾಡಿರೋದ್ನೆಲ್ಲ ಆಗ್ಲೇ ಮರ್ತೋದ್ಯಾ ಅಖಿಲ್? ನಾನು ಯಾವುದನ್ನು ಮರ್ತಿಲ್ಲ. ಅದಕ್ಕೆ ಅವನು ನಮ್ಮನ್ನ ಕಾಲ್ ಕೆಳಗಡೆ ಹಾಕೊಂಡು ತುಳಿದಿರೋದೆಲ್ಲ ನೆನಪಿದೆ ನಂಗೆ.
ನಮ್ಮನ್ನ ಗುಲಾಮ್ರಾಗ್ ಮಾಡ್ಕೊಳ್ಳೋದಕ್ಕೆ ಅವನ್ ಮಾಡಿರೋ ಪ್ರಯತ್ನಗಳೆಲ್ಲ ಚೆನ್ನಾಗಿ ನೆನಪಿದೆ ನನಗೆ. ಅಪಾರ್ಥ ಮಾಡ್ಕೋತಿದ್ಯಾ ಅಖಿಲ್? ನಿನಗಾಗ್ಲಿ ಭಾಸ್ಕರ್ ಭಾವಂಗಾಗ್ಲಿ ಅವರು ಈವೆಂಟನ್ನ ಕೊಡದೇ ಇರೋದಕ್ಕೆ ಕಾರಣ ನಿಮಗೆ ಅನುಭವ ಇಲ್ಲ ಅಂತ, ನಷ್ಟ ಆದ್ರೆ ನಿಮ್ಗೆ ಸಹಿಸ್ಕೊಳಕ್ಕಾಗಲ್ಲ ಅಂತ, ನೀವು ಕಷ್ಟ ಪಡ್ತೀರಾ ಅಂತ ಅವರು. ನಿಲ್ಸು. ಇನ್ನು ಎಷ್ಟು ದಿನ ಈ ತರ ಮಳ್ಳಿ ತರ ಮಾತಾಡಿ ಮೋಸ ಮಾಡ್ತೀಯಾ? ನಮ್ಮನ್ನೇನು ಹುಚ್ಚರು ಅಂತ ಅನ್ಕೊಂಡಿದ್ಯಾ? ಅಖಿಲ್, ಏನೋ ಇದು? ನಿನ್ನ ತಾಯಿ ಸಮನಾಗಿರೋ ಅತ್ತಿಗೆ ಹತ್ರ ಏಕವಚನದಲ್ಲಿ ಮಾತಾಡ್ತಿದ್ಯಾ? ಈ ಮಹಾತಾಯಿಗೆ ಗೌರವ ಬೇರೆ ಕೊಡ್ಬೇಕಾ? ಇವಳಿಂದಲೇ ನನ್ನ ಕೆರಿಯರ್ ಪೂರ್ತಿ ನಾಶ ಆಗಿತ್ತು. ಇವಳನ್ನ ನಂಬಿದಕ್ಕೆ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಯಾವ ಮುಹೂರ್ತದಲ್ಲಿ ಆ ಮಹಾನುಭಾವ ಈ ಮಹಾತಾಯಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೋ ಏನೋ, ಆವತ್ತಿಂದ ಈ ಮನೆಗೆ ದರಿದ್ರ ಅಟ್ಕಾಯಿಸ್ಕೋತು. ಗಂಡ ಸತ್ತಿರೋ ವಿದ್ವೆನ ಮದುವೆ ಮಾಡ್ಕೊಂಡ್ರೆ ನೋಡು ಈ ಥರನೇ ಇರುತ್ತೆ. ಅಖಿಲ್, ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೀಯಾ? ನನಗಂದ್ರೆ ಸಹಿಸ್ಕೊಳ್ತೀನಿ, ಅವ್ರಿಗಂತೀಯಾ? ಅಂತೀನಿ. ಅಖಿಲ್, ನಿನ್ ಕೈ ಬಿಡೋಣ, ಮೊದಲು ನೀನ್ ಕೈ ಕೆಳಗಿಳಿಸೋ. ನನ್ನ ತಮ್ಮನ ಮೇಲೆ ಕೈ ಮಾಡೋದಿಕ್ಕೆ ನೀನ್ ಯಾರೋ? ಏನು ಅಂದ್ರೆ? ಯಾರ ಪಾವನಿ ಇವನು? ನಿನ್ ಮೈದ್ನನ್ ಮೇಲೆ ಕೈ ಮಾಡ್ತಾನೆ? ಭಾಸ್ಕರ್, ಏನೋ ಮಾಡ್ತಿದ್ಯಾ? ಇವನ ನಮ್ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು ಅನ್ಕೊಂಡ್ರೆ ನಿನ್ ಮಗನ್ ಮೇಲೆ ಕೈ ಮಾಡ್ತಾನಲ್ಲಮ್ಮ. ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ ರೀ ನೀವು? ನಾನು ಕುಡ್ದು ಮಾತಾಡ್ತಿಲ್ಲ ಪಾವನಿ, ಏನ್ ಮಾತಾಡ್ತಿದ್ದೀನಿ ಅಂತ ಗೊತ್ತು. ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೂ ಏನೋ ಆಗಿದೆ. ದೆವ್ವ ಗಿವ್ವ ಮೆಟ್ಕೊಂಡಿದ್ಯಾ? ದೆವ್ವ ಮೆಟ್ಕೊಂಡಿಲ್ಲಮ್ಮ, ಬಿಟ್ಟು ಹೋಗಿದೆ. ಇಷ್ಟು ವರ್ಷ ಈ ಮನೆಗೆ ಅಂಟ್ಕೊಂಡಿದ್ದ ದರಿದ್ರ ಪೀಡೆ ಎಲ್ಲ ಹೊರಟೋಯ್ತು. ಇಷ್ಟು ವರ್ಷಕ್ಕೆ ಗ್ರಹಣ ಬಿಡ್ತು. ಈ ರಾಕ್ಷಸನ್ ಕೈಗಳಿಂದ ಈ ಮನೆಗೆ ಮುಕ್ತಿ ಸಿಕ್ತು. ನಮ್ ಗುಲಾಮರ ಬೇಡಿ ಕಳ್ಚ್ ಹೋಯ್ತು.
ಭಾಸ್ಕರ್, ನೀನ ಹೀಗೆಲ್ಲ ಮಾತಾಡ್ತಾ ಇರೋದು? ಎಷ್ಟು ದಿನ ಇವನು ನಮ್ಮ ಬಾಯಿ ಮುಚ್ಚಿದ್ನಮ್ಮ. ನಮ್ಮ ಬಾಯಿನ ಕಟ್ಟಾಕಿ ನಮ್ಮನ್ನ ಕೈಲಾಗದೇ ಇರೋರ ಥರ ಮಾಡ್ದ. ಅಪ್ಪ ಕಷ್ಟಪಟ್ಟು ಮಾಡಿರೋ ಈ ಸಂಸ್ಕೃತಿ ಇವೆಂಟ್ಸ್ನ ಅವನು ಸ್ವಂತ ಮಾಡ್ಕೊಂಡ. ಏಕಚಕ್ರಾಧಿಪತಿ ಥರ ಆಳ್ವಿಕೆ ಮಾಡ್ದ. ಅಷ್ಟು ಸಾಲದು ಅಂತ ನಮ್ಮ ಜೀವನನ ಸರ್ವನಾಶ ಮಾಡ್ಬಿಟ್ಟ. ಇನ್ ಮುಂದೆ ಈ ಮನೆಗೆ, ಸಂಸ್ಕೃತಿ ಈವೆಂಟ್ಸ್ಗೆ ಇವನ್ಗೆ ಯಾವ ಸಂಬಂಧನೂ ಇಲ್ಲ. ಎಲ್ಲಾನು ನಮ್ದೆ. ನಾವ್ ಹೇಳಿದ ತರನೇ ನಡಿಬೇಕು. ನಮ್ಮ ಮಾತನ್ನೇ ನೀವು ಕೇಳಬೇಕು. ಇಷ್ಟ ಇಲ್ಲ ಅಂದ್ರೆ ಈ ಮನೆಯಿಂದ ಹೊರಗೆ ಹೋಗ್ಬೋದು. ಹೊರಟೋದ್ರೆ ನಮ್ಗಿನ್ನೂ ಸಂತೋಷ. ಏನ್ರಿ ಮಾತಾಡ್ತಿದ್ದೀರಾ? ಅಣ್ಣ ಕರೆಕ್ಟಾಗೆ ಮಾತಾಡ್ತಿದ್ದಾನದಕ್ಕೆ. ಹೌದು, ಇವನಿಗೂ ಈ ಮನೆಗೂ ಏನು ಸಂಬಂಧ? ಈ ಮನೆ, ಆಸ್ತಿ, ಈ ಸಂಸ್ಕೃತಿ ಇವೆಂಟ್ಸ್ ಯಾವುದು ಇವಂದಲ್ಲ. ಅವನ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ನಾವೇ ಶೆಲ್ಟರ್ ಕೊಟ್ವಿ. ಇಲ್ಲಿ ಅವನಿಗೆ ಯಾವುದೇ ಹಕ್ಕು ಅಧಿಕಾರ ಇಲ್ಲ. ನಮಗೆ ನೋವು ಕೊಟ್ಟಿರೋ ಪಾಪಕ್ಕೆ ಅವನಿಗೆ ಈ ಮನೇಲಿರೋ ಅರ್ಹತೆನೂ ಇಲ್ಲ. ನಿಲ್ಸು. ನಿಮ್ ಥರನೇ ಅಭಿನು ನನ್ನ ಮಗನೇ ಕಣೋ. ಇಲ್ಲಿ ಅಭಿಗೆ ಎಲ್ಲ ಹಕ್ಕು ಅಧಿಕಾರನೂ ಇದೆ. ಇನ್ ಇವನ್ಗೆ ಸಪೋರ್ಟ್ ಮಾಡ್ಬೇಡಮ್ಮ. ನಾವಿಬ್ರು ಮಾತ್ರ ನಿನ್ ಮಕ್ಕಳು. ಇವನಲ್ಲ. ಇವನು ಮನೆಯಿಂದ ಆಚೆ ಹೋಗ್ಲೇಬೇಕು. ಅಭಿ ಎಲ್ಲಿಗೂ ಹೋಗೋದಿಲ್ಲ. ಈ ಮನೇಲೇ ಇರ್ತಾನೆ. ಹಾಗಾದ್ರೆ ಅವನೇ ಈ ಮನೇಲಿ ಇರ್ಲಿ ಬಿಡು. ನಾನು ಅಣ್ಣ ಹೊರಗೋಗ್ತೀವಿ. ಅಖಿಲ್, ಹೌದು. ಇದ್ರೆ ಇವನಿರ್ಬೇಕು, ಇಲ್ಲ ನಾವಿರ್ಬೇಕು. ತಪ್ಪು ರೀ, ಪಾಪ ರೀ, ಅನ್ಯಾಯ ರೀ. ಅಭಿ ನಿಮ್ ತಮ್ಮ ರೀ. ನೀವು ತುಂಬಾ ಪ್ರೀತಿ ಮಾಡೋ, ನಿಮಗ್ ಗೌರವ ಕೊಡೋ ನಿಮ್ ತಮ್ಮ. ನೀವು ಅಭಿನ ಕಳಿಸ್ತೀನಿ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಒಪ್ಕೊಳ್ದೆ ಏನೇ ಮಾಡ್ತೀಯಾ? ಅಣ್ಣ, ಇದನ್ನ ಮೀರಿ ಮುಂದೆ ಹೋಗ್ಬೇಡಣ. ನನ್ನ ತಾಯಿ ಸಮಾನವಾಗಿರೋ ನಮ್ಮ ಅತ್ತಿಗೆಗೆ ಇನ್ನೊಂದು ಮಾತು ಏನಾದರೂ ಅಂದ್ರೆ ನಮ್ಮಣ್ಣ ನಮ್ಮ ಅತ್ತಿಗೆಗೆ ಏನಾದರೂ ಅಂದ್ರೆ ನಿನಗೇನು? ಅಮ್ಮನಿಗೆ ಡ್ಯಾಡಿ ಹೊಡೆದ್ರೆ ನೀನು ಸುಮ್ಮನೆ ಇರ್ತೀಯ ಅಖಿಲ್?
ಹೊಸೂರೆ ನಡೀರಿ, ರೂಮ್ಗೆ ಹೋಗಿ ಲಗೇಜ್ ತಗೊಂಬರೋಣ. ಅಭಿ ಬೇಡ ಅಭಿ, ಅಭಿ ಹೋಗ್ಬೇಡ ಅಭಿ. ಅಭಿ, ವಸು, ಬೇಡ ಕಣೋ, ಬೇಡ ಅಂತ ಹೇಳು, ನಿಲ್ಸೋರ್ನ. ಭಾಸ್ಕರ್ ಹೇಳೋ, ಬೇಡ ಅಂತ ಹೇಳು ಭಾಸ್ಕರ್. ನಾವೀ ಮನೆ ಬಿಟ್ಟು ಹೋಗ್ತಿದ್ದೀವಾ ಡ್ಯಾಡಿ? ಮತ್ತೆ ಈ ಮನೆಗೆ ಬರಲ್ವಾ ಡ್ಯಾಡಿ? ಇದೆಲ್ಲ ನಮ್ಮಿಂದನೇನಾ ಡ್ಯಾಡಿ? ನಾನು ಮಮ್ಮಿ ಈ ಮನೆಗೆ ಬಂದಿದ್ದಕ್ಕೇನಾ? ಇಲ್ಲ ರಾಕಿ, ದೊಡ್ಡಪ್ಪ ಚಿಕ್ಕಪ್ಪ ನಮಗೆ ಸ್ವಲ್ಪ ಪ್ರೈವಸಿ ಕೊಟ್ಟಿದ್ದಾರೆ ಅಷ್ಟೇ. ಡೋಂಟ್ ವರಿ. ಹೊಸವ್ರೆ, ನಿಮ್ಮ ಭಾವ ಮತ್ತೆ ಮೈದ್ನ ಕೆಟ್ಟವರಲ್ಲ ರೀ. ಅವರನ್ನು ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮನ್ನ ಅವರು ಯಾಕ್ರಿ ಅರ್ಥ ಮಾಡ್ಕೋತಿಲ್ಲ? ನಿಜವಾಗ್ಲೂ ನನ್ನಿಂದಾನೇ ಇರಬೇಕು. ನಾನು ಈ ಮನೆಗೆ ಬರದೇ ಇದ್ದಿದ್ರೆ ನೀವು ಚೆನ್ನಾಗಿರ್ತಿದ್ರೋ ಏನೋ ಅಲ್ವಾ? ನಾನು ಚೆನ್ನಾಗಿರೋದಕ್ಕೆ ಕಾರಣನೇ ನೀವು ರೀ. ಬನ್ನಿ ಹೋಗೋಣ. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ನೀನು. ನನ್ನ ಪ್ರಾಣ ಹೋದ್ರೂ ಸರಿ, ನಿಮ್ಮನ್ನ ಹೋಗಕ್ ನಾನು ಬಿಡಲ್ಲ. ಅಮ್ಮ, ನಾ ಹೋಗ್ತಿರೋದು ಮನೆಯಿಂದ ಹೊರತು ನಿಮ್ಮ ಮನಸ್ಸಿಂದ ಯಾವತ್ತೂ ಅಲ್ಲ. ನಾನು ಕೂಡ ನಿಮ್ ಜೊತೆನೆ ಬರ್ತೀನೋ. ಅಮ್ಮ, ಅಣ್ಣಂಗೆ ತಮ್ಮನಿಗೆ ನಿಮ್ಮ ಅವಶ್ಯಕತೆ ಇದೆ. ನಮ್ಗೆ ನಿಮ್ಮ ಪ್ರೀತಿ ಸಾಕು. ಮಾತಲ್ಲೇ ನನಗೆ ಕಟ್ಟ ಹಾಕ್ಬೇಡ ಅಭಿ. ಈ ಅಮ್ಮನಿಗೆ ನೋವು ಕೊಡಬೇಡ. ಕ್ಷಮಿಸಮ್ಮ, ನಮ್ಮನ್ನು ಹೋಗಕ್ ಬಿಡು.
ನಮ್ಮ ಮೇಲೆ ನಿಮಗೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನಮ್ಮನ್ನು ತಡಿಬೇಡಿ. ಯಾಕೆ ಹೀಗೆ ಮಾಡ್ತಿದ್ಯಾ ಅಭಿ? ನಿಮ್ಮಪ್ಪ ಬರೋವರೆಗೂ ಇರಿ ಸ್ವಲ್ಪ. ನೀವು ಹೊರಟೋದ್ರೆ ನಾನು ಅವ್ರಿಗೆ ಏನು ಅಂತ ಉತ್ತರ ಕೊಡ್ಲಿ ಹೇಳೋ. ಡ್ಯಾಡಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನಮಗೆ ಆಶೀರ್ವಾದ ಮಾಡಮ್ಮ.